ಚೆನ್ನಾಗಿ ಮಳೆ ಹೋಯ್ತಾ ಇದೆ. ಈ ಮಳೆಯಲ್ಲಿ ಸಂಜೆ ಟೈಮಲ್ಲಿ ಒಂದು ಬಿಸಿ ಬಿಸಿಯಾಗಿರುವಂಥ ಸಬ್ಬಸಿಗೆ ಮತ್ತು ಈರುಳ್ಳಿಯನ್ನು ಹಾಕಿ ಮಾಡಿರುವಂಥ ಬಜ್ಜಿ ಹಾಗೆಯೇ ಮಸಾಲ ಚಾಯ್, ಇದ್ರ ಕಾಂಬಿನೇಷನ್ನು ಸಖತ್ತಾಗಿರ್ತದೆ. ಹಾಯ್ ಫ್ರೆಂಡ್ಸ್, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಸಬ್ಬಸಿಗೆನ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಸಬ್ಬಸಿಗೆ 4 ಈರುಳ್ಳಿ, 3 ಹಸಿಮೆಣಸಿನಕಾಯಿ, 1 ಇಂಚಷ್ಟು ಶುಂಠಿಯನ್ನು ತೆಗೆದುಕೊಂಡಿದ್ದೇನೆ. ಇವಿಷ್ಟನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು. ಆದರೆ ಈರುಳ್ಳಿಯನ್ನು ತೆಳ್ಳಗಾಗಿ ಉದ್ದಕ್ಕೆ ಸಿಗಿದ್ಕೊಳ್ಬೇಕು. ಈಗ ಈರುಳ್ಳಿ ಬಜ್ಜಿ ಮಾಡುವಾಗ ಯಾವ ರೀತಿ ಸಿಗಿದ್ಕೊತೀವಲ್ಲ ಅದೇ ರೀತಿ ಸಿಗಿದ್ಕೊಳ್ಬೇಕು. ನೋಡಿ, ಸಬ್ಬಸಿಗೆಯನ್ನು ಕಟ್ ಮಾಡ್ಕೊಂಡಿದ್ದಾಯಿತು, ಈರುಳ್ಳಿಯನ್ನು ಸಿಗಿದಿಟ್ಕೊಂಡಿದ್ದಾಯಿತು, ಶುಂಠಿಯನ್ನು ಸಹ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ, ಹಸಿಮೆಣಸಿನಕಾಯಿಯನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನೀಗ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಕೈಯಿಂದ ಕಲಿಸ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಅದು ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ಲ, ಅದು ಬಿಟ್ಕೊಳ್ಳುತ್ತೆ. ಆನಂತರ ಸಣ್ಣಕ್ಕೆ ಕಟ್ ಮಾಡಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆನಂತರ ಹಸಿಮೆಣಸಿನಕಾಯಿ, ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಶುಂಠಿ, ಆನಂತರ 2 ಕಪ್ ಕಡಲೆ ಹಿಟ್ಟು ಹಾಕಿದ್ದೇನೆ. ಅದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈ ಪಕೋಡ ಉಂಟಲ್ಲ ಅದು ಕ್ರಿಸ್ಪಿಯಾಗಿ ಬರ್ತದೆ. ಆನಂತರ ಇದಕ್ಕೆ 3/4 ಟೇಬಲ್ ಸ್ಪೂನ್ನಷ್ಟು ಓಂಕಾಳನ್ನು ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿ ಹಾಕಬೇಕು. ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಬೇಕು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದನ್ನು ಕಲಿಸ್ಕೊಳ್ಳುವಾಗ ಮೊದಲಿಗೆ ನೀರನ್ನು ಹಾಕೋಬಾರ್ದು, ಹಾಗೆಯೇ ಇದನ್ನು ಕಲಿಸ್ಬೇಕು. ಈರುಳ್ಳಿ ಮತ್ತು ಸಬ್ಬಸಿಗೆಗೆ ಉಪ್ಪನ್ನು ಹಾಕಿ ಕಲಿಸೋದ್ರಿಂದ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದೇ ನೀರಲ್ಲಿ ಇದನ್ನು ಕಲಿಸ್ಕೊಳ್ಳಿಕ್ಕಾಗುತ್ತೆ. ನೋಡಿ, ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ 1/4 ಕಪ್ಪಷ್ಟು ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 2.5 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕಿದ್ದೇನೆ, ಅರ್ಧ ಕಪ್ ಅಕ್ಕಿ ಹಿಟ್ಟು, ಹಾಗೆಯೇ 1/4 ಕಪ್ಪಷ್ಟು ನೀರು. ಇವಿಷ್ಟನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಇಡ್ತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ 10 ನಿಮಿಷ ಇದನ್ನು ಹಾಗೆ ಮುಚ್ಚಿ ಬಿಡ್ತಾ ಇದ್ದೀನಿ. ನೋಡಿ, 10 ನಿಮಿಷ ನಂತರ ಹಿಟ್ಟು ನೋಡಿ ಇಷ್ಟು ತೆಳ್ಳಗಾಗಿದೆ. ಈ ರೀತಿ ಕೈಯಿಂದ ಹಾಕಿದ್ರೆ ಹೀಗೆ ಬೀಳಬೇಕು. ನೋಡಿ, ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಪಕೋಡವನ್ನು ತೆಂಗಿನೆಣ್ಣೆಯಲ್ಲಿ ಮಾಡೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ. ನಮ್ಮ ಕರಾವಳಿ ಕಡೆ ಆಗಿರೋದ್ರಿಂದ ನಮಗೆ ಇಲ್ಲಿ ತೆಂಗಿನೆಣ್ಣೆ ಸುಲಭವಾಗಿ ಸಿಗುತ್ತೆ. ನೀವು ಬೇಕಾದರೆ ಯಾವುದೇ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಪಕೋಡವನ್ನೆಲ್ಲ ಬಿಡುವಾಗ ಗ್ಯಾಸ್ ಫ್ಲೇಮು ಹೈಯಲ್ಲಿರಲಿ. ಬಿಟ್ಟು ಆದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಕರಿಬೇಕಾಗತ್ತೆ. ತುಂಬ ಹೈಯಲ್ಲಿ ಇಟ್ಕೊಬಿಟ್ರೆ ಅದು ಹೊರಗಡೆ ಬೆಂದ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಲೋ ಟು ಮೀಡಿಯಮ್ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಬೇಯಿಸ್ಕೊಳ್ಬೇಕು. ಈ ರೀತಿ ಸ್ಟರ್ ಮಾಡ್ತಾನೆ ಇದನ್ನು ಬೇಯಿಸ್ಕೊಳ್ಬೇಕು. ಈ ರೀತಿ ಕಲರ್ ಚೇಂಜ್ ಆಗಬೇಕು. ನೋಡಿ, ಈ ಥರ ಡಾರ್ಕ್ ಕಲರ್ ಬರಬೇಕು. ಇಷ್ಟಾದರೆ ಪಕೋಡ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದನ್ನೀಗ ತೆಗಿಬಹುದು. ಒಂದು ಬ್ಯಾಚ್ ಪಕೋಡ ಬೇಯಲಿಕ್ಕೆ ಸುಮಾರು 3 ರಿಂದ 4 ನಿಮಿಷ ಬೇಕಾಗುತ್ತೆ. ಇದನ್ನೀಗ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಎಲ್ಲ ಪಕೋಡವನ್ನು ಮಾಡ್ಕೊಳ್ಬೇಕು. ತುಂಬಾ ರುಚಿಯಾಗಿರುವಂಥ ಹಾಗೆ ಕ್ರಿಸ್ಪಿ ಆಗಿರುವಂಥ ಸಬ್ಬಸಿಗೆ ಪಕೋಡ ರೆಡಿ ಆಯಿತು. ಒಳ್ಳೆ ಘಮಘಮ ಅನ್ನೋ ಪರಿಮಳ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಮಸಾಲ ಟೀಯನ್ನು ಮಾಡ್ತಾ ಇದ್ದೀನಿ. 2 ಕಪ್ ಟೀ ಮಾಡಲಿಕ್ಕೆ 1 ಕಪ್ಪಷ್ಟು ನೀರನ್ನು ಮೊದಲಿಗೆ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ನೀರು ಕುದೀತಾ ಇರುವಾಗಲೇ ಈ ಕಡೆ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೀನಿ. 2 ಕಪ್ ಟೀಗೆ ಸಾಕಾಗುವಷ್ಟು ಮಸಾಲೆ, ತೆಳ್ಳಗಿನ 1 ಇಂಚು ಶುಂಠಿ, 7 ರಿಂದ 8 ಕಾಳುಮೆಣಸು, 4 ರಿಂದ 5 ಏಲಕ್ಕಿ, 1/4 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಸೋಂಪನ್ನು ಹಾಕಿ ಸರಿಯಾಗಿ ಜಜ್ಕೊಳ್ಬೇಕು. ಎಷ್ಟು ಕ್ವಾಂಟಿಟಿಯಲ್ಲಿ ಚಹಾ ಮಾಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಮಸಾಲೆ ಏನು ಹಾಕೋದು ಡಿಪೆಂಡ್ ಆಗುತ್ತೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಚಹಾ ಮಾಡ್ತಾ ಇದ್ದರೆ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಕುದಿಲಿಕ್ಕೆ ಇಟ್ಟಿರುವಂಥ ನೀರು ಚೆನ್ನಾಗಿ ಕುದಿ ಬಂದಿದೆ. ಅದಕ್ಕೆ 1.5 ಟೇಬಲ್ ಸ್ಪೂನ್ನಷ್ಟು ಟೀ ಪುಡಿಯನ್ನು ಹಾಕ್ತಾ ಇದ್ದೀನಿ, ಯಾವುದೇ ಬ್ರ್ಯಾಂಡಿಂದಾದರೂ ಓಕೆ. ಆನಂತರ ಜಜ್ಜಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಹಾಕಿರೋ 1 ಕಪ್ ನೀರು 3/4 ಕಪ್ಪಿಗೆ ಬರಬೇಕು. ಅಲ್ಲಿ ತನಕ ಈ ನೀರನ್ನು ಕುದಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕುದ ನಂತರ ಅದಕ್ಕೆ 1.5 ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲನ್ನು ಹಾಕಿದ ಮೇಲೆ ಒಂದು ಕುದಿ ಆದ ನಂತರ ಅದಕ್ಕೆ ಸಕ್ಕರೆಯನ್ನು ಹಾಕಬೇಕು. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. 2 ಕಪ್ ಟೀಗೆ 1.5 ಟೇಬಲ್ ಸ್ಪೂನ್ ಸಕ್ಕರೆ ಸರಿ ಆಗುತ್ತೆ. ಈಗ ಚಹಾ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ರೀತಿ ಉಕ್ಕು ಬರಬೇಕು, ಒಂದು 2 ರಿಂದ 3 ಸಲ. ಆನಂತರ ಅದನ್ನು ಸ್ಟವ್ ಮಾಡಿ ಮತ್ತೆ ಕುದಿಸ್ಬೇಕಾಗತ್ತೆ. ಗ್ಯಾಸ್ ಫ್ಲೇಮಲ್ಲಿ ಲೋ ಟು ಮೀಡಿಯಮ್ ಇಟ್ಕೊಂಡೆ ಕುದಿಸ್ಬೇಕಾಗತ್ತೆ. ಚಹಾ ಚೆನ್ನಾಗಿ ಕುದ್ದಾಗಲೇ ಸ್ವಾದ ಚೆನ್ನಾಗಿ ಬರೋದು. ನೋಡಿ, ಚಹಾ ಚೆನ್ನಾಗಿ ಕುದೀತಾ ಇದೆ. ಈ ಕಡೆ ಮಳೆನೂ ಸಹ ಚೆನ್ನಾಗಿ ಬರ್ತಾ ಇದೆ. ಪಕೋಡ ಕೂಡ ರೆಡಿಯಾಗಿದೆ. ನೋಡಿ, ಚಹಾ ಚೆನ್ನಾಗಿ ಕುದ್ದಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ಕೋಬೋದು. ಚೆನ್ನಾಗಿ ಮಳೆ ಬೀಳ್ತಾ ಇರುವಾಗ ಈ ಥರ ಮಸಾಲ ಟೀ ಹಾಗೆಯೇ ಸ್ವಲ್ಪ ಸಬ್ಬಸಿಗೆ ಪಕೋಡ ಇದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಸಹ ಟ್ರೈ ಮಾಡಿ. ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.